ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಎಲ್ಲಿದ್ದೀವಿ ಅಂದರೆ ಇವಾಗ ಯಲ್ಲಮ್ಮನ ಗುಡಿ ಬಂದಿದ್ದೀವಿ. ಸೊ ಇದು ಫ್ಯಾಮಿಲಿ ಟ್ರಿಪ್ಪು, ಒನ್ ಡೇ ಟ್ರಿಪ್ಪು. ನಾನು, ಅಮ್ಮ, ನಮ್ಮ ಅಮ್ಮನ ಇಬ್ಬರು ತಂಗಿಯರ ಫ್ಯಾಮಿಲಿ ಬಂದಿದೆ. ಸೊ ಹಿಂದೆ ನೋಡ್ಬೋದು ನೀವು, ಎಲ್ಲರೂ ಇದ್ದೀವಿ. ಕಾರ್ತಿಕ್ ಮಾಸದಲ್ಲಿ ಒಂದು 5 ದೇವಸ್ಥಾನ ಆದರೂ ಮಾಡಿ ಬರೋಣ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ಒಡಿಶಾ ಇದು ನೋಡಿ, ಉಡಿ ತುಂಬ ಸಾಮಾನು. ನಮ್ಮ ಮನೆ ಇನ್ನೊಬ್ಬ ಚಿಕ್ಕ ಸದಸ್ಯರು, ಹೆಸರೇನಿಲ್ಲ, ಸೃಷ್ಟಿ ಅಂತ. ಇವರು ನಮ್ಮ ಅಮ್ಮನ ತಂಗಿ ಮೊಮ್ಮಗಳು. ನಾವು ಬಂದಿರೋದು ಯಲ್ಲಮ್ಮನ ಗುಡ್ಡಕ್ಕೆ. ಇಲ್ಲಿ ನೋಡಿ, ಸರ್ತಿ ಶಾಲೆಯಲ್ಲಿ ಇವರು ಲೈವ್ ಮಾಡ್ತೀವಿ, ನಂಬರ್ ಹಚ್ಚಿದ್ದೀವಿ. ಹಾಯ್ ಹೇಳಲ್ಲ, ಹಾಯ್ ಹೆಂಗೆ ಮಾಡೋದು? ಸೊ ಸ್ನೇಹಿತರೆ, ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಒಂದು ಕ್ಷೇತ್ರದ ಶಕ್ತಿಯುತ ದೇವಸ್ಥಾನ ಯಲ್ಲಮ್ಮ ತಾಯಿ. ಸೊ ಎಲ್ಲರೂ ದರ್ಶನ ಮಾಡಿದ್ರಿ ಅಂದ್ಕೊಳ್ತೀನಿ. ಇದು ಹುಲಿ ಅಂತ ಊರು ಸ್ನೇಹಿತರೆ, ಶತಾಯುಷಿ ಅಜ್ಜನವರು ಇವರು. ಇವರು ಸಿದ್ಧಿ ಪುರುಷರು. ಸೊ ಇಲ್ಲಿ ಅವ್ರ ಮಠ ಇದೆ, ಅದಕ್ಕೆ ಬಂದಿದ್ದೀವಿ. ಇದು ನೆಕ್ಸ್ಟ್ ನೋಡಿ, ಶಿರಸಂಗಿ ಕಾಳಮ್ಮ ದೇವಿ ದೇವಸ್ಥಾನ, ಕಾಳಿಕಾದೇವಿ. ಇದು ಕೂಡ ಒಂದು ಶಕ್ತಿ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕದ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಹರಕೆ ಬೇಡ್ಕೊಂಡು ಕಾಯಿ ಕಟ್ತಾರಲ್ಲ ಅದು. ಅದ್ರ ಜೊತೆಗೆ ಇವಾಗ ಕಾರ್ತಿಕ ಮಾಸದ ಕಂಬದಲ್ಲಿ ಸಾಯಂಕಾಲ ದೀಪ ಹಚ್ತಾರಂತೆ. ಇದು ಮುಂದಿನ ಪಯಣ ಸ್ನೇಹಿತರೆ, ಎಲ್ರಿಗೂ ಹೊಟ್ಟೆ ಹಸ್ತಿದೆ. ಸೊ ಬನ್ನಿ ಹೊರಡೋಣ ಮುಂದೆ. ಬೆಟ್ಟ ಗುಡ್ಡ, ಅದರ ಮೇಲೆ ರಸ್ತೆ ತುಂಬಾ ಚೆನ್ನಾಗಿತ್ತು. ಸೊ ಸ್ನೇಹಿತರೆ, ನಂತರ ನೋಡಿ, ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ, ದೊಡ್ಡಮಂಗಡಿ, ಇಲ್ಲಿಗೆ ಬಂದಿದ್ದೀವಿ. ಇದು ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನ. ನೀವು ಸುತ್ತಲೂ ಎಲ್ಲ ಗ್ರೀನ್ರಿ. ನಾವು ನಿನ್ನೆನೇ ಧಾರವಾಡಕ್ಕೆ ಬಂದಿದ್ವಿ ಸ್ನೇಹಿತರೆ. ನಂತರ ಅಲ್ಲಿಂದ ಬೆಳಗ್ಗೆ ಹೊರಟಿದ್ದು. ಮೊದಲು ನಾವು ದರ್ಶನ ಮಾಡಿದ್ದು ಸವದತ್ತಿ ಯಲ್ಲಮ್ಮ ತಾಯಿ, ನಂತರ ಹುಲಿಯಜ್ಜನವರು, ಅದಾದ ನಂತರ ಶಿರಸಂಗಿ ಕಾಳಮ್ಮ. ಇವಾಗ ಬಂದಿರೋದು ಸಾಲು ಮರದ ತಿಮ್ಮಕ್ಕನವ್ರದ್ದು, ಇದು ದೊಡ್ಡಮಂಗಡಿ ಅಂತ ಸಸ್ಯೋದ್ಯಾನ. ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಗಿಡಗಳು, ತುಂಬಾ ಗ್ರೀನ್ 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 ಚೆನ್ನಾಗಿದೆ. ಇಲ್ಲಿ ಇವಾಗ ನಾಷ್ಟ ತಿಂಡಿ ಮಾಡೋಕೆ ಬಂದಿದ್ದೀವಿ. ಹಾಗೆ ಇಲ್ಲಿ ರಾಮೇಶ್ವರ ದೇವಸ್ಥಾನ ಕೂಡ ಇದೆ, ತೋರಿಸ್ತೀನಿ ಬನ್ನಿ. ಹಾಯ್ ಮಾಡೋ ಗಗನ್. ಗಗನ್ ಹಾಯ್. ಇವರು ನಮ್ಮ ಮನೆಯ ಚಿಕ್ಕ ಸದಸ್ಯರು. ಇವನು ನನ್ನ ವೈದ್ಯನ ಮಗ. ಗಗನ್ ಹಾಯ್ ಹಾಯ್ ಮಾಡಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನ್ಯಾಚುರಲ್ ಟ್ರೀ ಅಲ್ಲ, ಇದು ಮಾಡಿದ್ದಾರೆ ಈ ಥರ. ಮೇಲೆ ಇಲ್ಲಿ ಅರ್ಧನಾರೀಶ್ವರನ ಮೂರ್ತಿ ಸ್ನೇಹಿತರೆ. ಒಳಗಡೆ ನೋಡಿ, ಒಳಗಡೆ ಇದು ಕಾನ್ಸೆಪ್ಟ್ ಬಂದು ಅಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿದೆ ಅನ್ಬೋದು. ಮರಗಳಿಗೆ ನೀರೆರೆದು ಪೋಷಿಸೋದು ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಸೊ ಫ್ರೆಂಡ್ಸ್, ಇದು ನೋಡಿ, ಇದು ಮೇನ್ ದೇವಸ್ಥಾನದ್ದು ಬ್ಯಾಕ್ ಸೈಡ್ ಇದ್ದೀನಿ ನಾನು. ಈ ಕಡೆ ಎಲ್ಲ ಗಾರ್ಡನ್ ಇದೆ, ಕೆಳಗಡೆ ಬ್ಯೂಟಿಫುಲ್ಲಾಗಿ ಫ್ಲವರ್ಸು. ಬನ್ನಿ ಹೋಗೋಣ ಕೆಳಗಡೆ. ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ಲಾಗಿ ವ್ಯೂಸ್ ಇದೆ ಇಲ್ಲಿ. ಫ್ಲವರ್ಸು, ಗಾರ್ಡನ್ನು. ಶಿವ ನೋಡಿ ಇಲ್ಲಿ ಮೇಲೆ ಎಷ್ಟು ಎತ್ತರದಲ್ಲಿದ್ದಾನೆ. ಮುಂದ್ಗಡೆಯಿಂದ ತೋರಿಸ್ತೀನಿ ಬನ್ನಿ. ಈ ಹಿಲ್ ಸ್ಟೇಷನ್ ಇದು. ಫೋಟೋ ಸೆಷನ್ ಎಲ್ಲ ಮಾಡೋಕೆ ತುಂಬಾ ಚೆನ್ನಾಗಿದೆ. ಶಿವನಿಗಿಂತ ಮುಂಚೆ ನಂದಿ ದರ್ಶನ. ವ್ಯೂ ಪಾಯಿಂಟು. ಇಲ್ಲಿ ಸಿಟ್ಟಿಂಗ್ ಏರಿಯಾನೂ ಇದೆ. ಇಲ್ಲಿ ನೋಡಿ ನಂದಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ಕಾಣಿಸ್ತು ಅಂದ್ಕೊಳ್ತೀನಿ. ಇದರ ಜೊತೆಗೆ ಇದೆಲ್ಲ ಹಿಲ್ ಸ್ಟೇಷನು. ಇಲ್ಲಿ ನೋಡ್ಬೋದು ನೀವು ಶಿವನ ದೇವಸ್ಥಾನ. ಶಿವ ಎಷ್ಟು ಎತ್ತರದಲ್ಲಿದ್ದಾನೆ ಅಂತ. ಸೊ ಫ್ರೆಂಡ್ಸ್, ನೋಡಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಮಕ್ಕಳು. ತುಂಬಾ ಚೆನ್ನಾಗಿದೆ ಇದು ಪ್ಲೇಸು. ಯಾರಾದರೂ ವಿಸಿಟ್ ಮಾಡೋರಿದ್ರೆ ಮಾಡ್ಬೋದು. ನೋಡಿ ಅಲ್ಲಿ ಶಿವನ ಮುಂದೆ ನಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲಿ. ಅಳಿಲು, ಪಾರಿವಾಳ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಳಗಡೆ ದೇವಸ್ಥಾನ ಇದೆ ನೋಡಿ, ಬೆಟ್ಟದ ಒಳಗಡೆ. ಸ್ನೇಹಿತರೆ, ಇಲ್ಲಿ ನೋಡಿ ಸುತ್ತಲೂ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕು. ಕೆಳಗಡೆ ನೋಡಿ ಸ್ನೇಹಿತರೆ, ಈ ಥರ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ. ಒಳಗಡೆ ಮೇಲ್ಗಡೆ ನೋಡ್ಬೋದು ನೀವು, ಈ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಅರ್ಧನಾರೀಶ್ವರನ ಅವತಾರ ನೋಡಿ. ಇದು ಗೋಕರ್ಣ ಮಹತ್ವೆ. ರಾವಣನಿಗೆ ಶಿವ ಆತ್ಮಲಿಂಗವನ್ನು ಕೊಟ್ಟಾಗ ಗಣಪತಿ ಅದನ್ನು ತಡೆದು ಕೆಳಗಿಡೋ ಹಾಗೆ ಮಾಡಿದ್ನಲ್ಲ, ಅದು ಇದು. ಇದು ಕಾಮದಹನ. ಸೊ ಇದು ನೋಡಿ ಸ್ನೇಹಿತರೆ, ಭಗೀರಥಂದು ಗಂಗೆಯನ್ನು ಭೂಮಿಗೆ ತರಿಸಿದವರು. ಸೊ ಅವರ ಒಂದು ಅನಾವರಣ. ತುಂಬಾ ಚೆನ್ನಾಗಿದೆ ವ್ಯೂಸು. ಯಾಕಂದರೆ ಭಗೀರಥ ಗಂಗೆಯನ್ನು ಭೂಮಿಗೆ ತರೋದು ಅಷ್ಟು ಸಲೀಸಾಗಿ ಈಸಿಯಾಗಿರಲಿಲ್ಲ. ಇದು ತ್ರಿಲೋಕ ದರ್ಶನ ಗಣೇಶ. ಇದು ತ್ರಿಪುರಾಂತಕ ಸಂಹಾರ ಬರುತ್ತಲ್ಲ, ಅದು ಹೈಗ್ರೀವರ ಕಥೆ ಅದರಲ್ಲಿ ನೋಡಿ. ಸುತ್ತ ಹಾಕಿದ್ರೂ ತುಂಬಾ ಚೆನ್ನಾಗಿದೆ. ಇದು ಶಿವ ತಾಂಡವ ನೃತ್ಯ. ತಾಂಡವ ನೃತ್ಯ ನೋಡಿ. ಸೊ ಸ್ನೇಹಿತರೆ, ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಮೇಲ್ಗಡೆ ರೂಫು ಈ ಥರ ಮಾಡಿದ್ದಾರೆ ನೋಡಿ, ಸ್ಕೈ ಡಿಸೈನಲ್ಲಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಬೆಟ್ಟ ಇದೆ. ಇದು ಹತ್ತಿ ಇಳಿದು ಬರಬೇಕು. ತುಂಬ ಜನ ಇರ್ತಾರೆ. ಬಿಸಿಲು ಕೂಡ ಸಖತ್ತಾಗಿದೆ. ಸೊ ಸ್ನೇಹಿತರೆ, ಇಲ್ಲಿಂದ ನಾವು ಮತ್ತೆ ಮುಂದಿನ ಪ್ರಯಾಣಕ್ಕೆ ಹೊರಟ್ವಿ. ಸೊ ಅದು ನಾನು ಬೇರೆ ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ತುಂಬಾ ಲೆಂಗ್ತಿ ಆಗಿಬಿಡುತ್ತೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ.